ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟಲ್ಲಿ ನಾವು ಮ್ಯಾಥಮೆಟಿಕ್ಸ್ ಮತ್ತು ಕನ್ನಡ ಯಾರು ಔಟ್ ಆಫ್ ಔಟ್ ತೆಗೆದಾರೋ ಆ ಪೇಪರ್ನ ನಾವು ಜಸ್ಟ್ ನಿಮಗೋಸ್ಕರ ರೆಫರೆನ್ಸ್ ಕೊಟ್ಟಿದ್ದೆ. ಈಗ ಇಂಗ್ಲೀಷ್ ಪೇಪರ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ತುಂಬ ಇಂಪಾರ್ಟೆಂಟು ಇಂಗ್ಲೀಷ್ ಪೇಪರ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲೇನಪ್ಪ ಅಂತಂದರೆ ಇಲ್ಲಿ ವಿದ್ಯಾರ್ಥಿ ತೆಗೆದಿರುವಂತಹ ಟೋಟಲ್ ಎಷ್ಟು 80 ಮಾರ್ಕ್ಸನ್ನು ಆರಾಮಾಗಿ ತೆಗೆದಿರುವಂತಹ ಈಸಿಯಾಗಿ ಬರೆದಿರುವಂಥದ್ದು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಈಸಿಯಾಗಿ ಅಂದರೆ ಎಫರ್ಟ್ ಹಾಕ್ದರೆ ಈಸಿಯಾಗಿ ಅಂತೂ ಬರೆಯೋಕ್ಕಾಗಲ್ಲ. ನೀವು ಆನ್ಸರ್ಸ್ ನೋಡಿ ಎಷ್ಟು ನೀಟಾಗಿ ಬರ್ತಿದ್ದಾರೆ ಅಂತೇಳಿ. ಸೊ ಅದೇ ರೀತಿಯಾಗಿ ನಿಮಗೆ ಲೆಫ್ಟಲ್ಲಿ ತೋರಿಸ್ತಾ ಇದ್ದೀನಿ ಮಾಡಲ್ ಆನ್ಸರ್ಸ್ನ, ಅದು ಕೂಡ ನೀವು ಚೆಕ್ ಮಾಡ್ಕೊಬೋದು. ಸೊ ಫಸ್ಟ್ ಆಫ್ ಆಲ್ ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದಿ ಫಾಲೋಯಿಂಗ್. ಕ್ವಶನ್ ಟ್ಯಾಗ್ ಅಂತ ನಿಮಗೆಲ್ಲ ಗೊತ್ತಿರಲಿ, ಯಾವಾಗಲೂ ಅಷ್ಟೇ. ಸೊ ಡಿಡಂಟು, ಡಸಂಟು, ಸೊ ವುಡಂಟು ಇವೆಲ್ಲ ಏನಾಗ್ತಾವಪ್ಪ ಅಂದರೆ ಕ್ವಶನ್ ಟ್ಯಾಗ್ ಅಂತ ಅನ್ಸ್ಕೊತವೆ. ನಿಮಗೆ ನೋಡಿ ಈ ಥರ ಟಿ ಇರುವಂಥದ್ದನ್ನೇ ನಾವೇನು ಮಾಡ್ತೀರಿ, ನಾವು ಕ್ವಶನ್ ಟ್ಯಾಗ್ ಆಗಿ ಬಳಸ್ತೀರಿ. ಬಟ್ ಇಲ್ಲಿ ಇರುವಂತಹ ಸೆಂಟೆನ್ಸು ಸ್ಟೂಡೆಂಟ್ ಶೌಟೆಡ್ ಅಂತ ಇದೆ. ಶೌಟೆಡ್ ಅನ್ನೋ ವರ್ಡ್ ಏನಾಗ್ತಿದೆ, ಎಂಡ್ ವಿತ್ ಇಡಿ ಅಂತ ಇದೆ, ಕರೆಕ್ಟಾ? ಸೊ ಅಂದರೆ ಏನಾಯ್ತು, ಇದು ಫಾಸ್ಟ್ ಟೆನ್ಸಲ್ಲಿ ಇದೆ, ಅದಕ್ಕೆ ಏನು ಮಾಡ್ತೀವಿ ನಾವು ಡಿಡಂಟ್ನ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ಇನ್ ಕೇಸ್ ನೀವು ಕೇಳ್ಬೋದು ಯಾಕೆ ಸರ್ ಡೋಂಟ್ ದೇ ಯಾಕೆ ಯೂಸ್ ಮಾಡಿಲ್ಲ ಅಂತ. ಸೊ ಇದು ಫಾಸ್ಟ್ ಟೆನ್ಸಲ್ಲಿ ಇರುವಂಥದ್ದು, ದಟ್ಸ್ ವೈ ದೇ ಆರ್ ಯೂಸಿಂಗ್ ದ ಡಿಡಂಟ್ ದೇ ಅಂತ ಯೂಸ್ ಮಾಡ್ತಾ ಇದ್ದೀರಿ. ಓಕೆನಾ? ಅದೇ ರೀತಿಯಾಗಿ ಸೊ ರೀಡ್ ದ ಫಾಲೋಯಿಂಗ್ ಅಂಡ್ ಚೂಸ್ ದ ಇನ್ಫೈನೇಟಿವ್. ಇನ್ಫೈನೇಟಿವ್ ಅಂದರೆ ಏನು? ಸೊ ಸೆಂಟ್ ಅನ್ನೋದು ಇನ್ಫೈನೇಟಿವ್ ಆಗಲ್ಲ, ಮೇಕ್ ಆಗಲ್ಲ, ಸರ್ವೆ ಆಗಲ್ಲ. ಟು ಸರ್ವೆ ಅನ್ನೋದು ಇನ್ಫೈನೇಟಿವ್ ವರ್ಡ್ ಆಗುತ್ತೆ, ಅದನ್ನು ನಾವು ಯೂಸ್ ಮಾಡ್ತಾ ಇದ್ದೀರಿ. ಅದೇ ರೀತಿ ನೆಕ್ಸ್ಟ್ ನೋಡ್ಬೋದು. ಸೊ ಎಷ್ಟು ನೀಟಾಗಿ ಬರ್ದಿದ್ದಾರೆ ಅಂತೇಳಿ. ಇಲ್ಲೊಂದು ಕ್ವಶನ್ ಕೇಳಿದರೆ, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಟು ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್. ಅಂದರೆ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು ಎಷ್ಟು ನೀಟಾಗಿದೆ. ವುಡ್ ಯು ಪ್ಲೀಸ್ ಗಿವ್ ಮಿ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್. ದಟ್ ಮೀನ್ಸ್ ವಾಟ್, ಇಯರ್ ಇಟ್ ಈಸ್ ರಿಕ್ವೆಸ್ಟಿಂಗ್, ಕರೆಕ್ಟಾ? ಸೊ ಈಸಿಯಾಗಿ ನೋಡ್ಬೋದು ರಿಕ್ವೆಸ್ಟಿಂಗ್ ಅಂತ, ಇಲ್ಲೂ ಕೂಡ ರಿಕ್ವೆಸ್ಟಿಂಗ್ ಬರೆದಿದ್ದಾರೆ. ಅದೇ ರೀತಿಯಾಗಿ ರೀಡ್ ದ ಫಾಲೋಯಿಂಗ್ ಕ್ವಶನ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ಸ್ ಅಂತ ಕೇಳ್ತಿದ್ದಾರೆ, ಯಾವ್ದನ್ನ ಯೂಸ್ ಮಾಡಬೇಕಾಯ್ತು ಅಂತ. ಸೊ ವುಡಂಟ್ ಹ್ಯಾವ್, ಸೊ ಅದನ್ನು ಕೂಡ ಅವರು ಇಲ್ಲಿ ಬರೆದಿದ್ದಾರೆ, ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಅಂದರೆ ಇನ್ನು ಸಿಲೆಬಲ್ಸ್ ಯಾವ ರೀತಿ ಸೌಂಡ್ ಮಾಡುತ್ತೆ ಅನ್ನೋದು ನಿಮಗೆ ಇಲ್ಲಿ ನೋಡಿ, ಈ ಸಿಲೆಬಲಲ್ಲಿ ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ, 2 ಆನ್ಸರ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಸ್ಟೂಡೆಂಟ್ಗೆ ಡೌಟ್ ಇರುತ್ತೆ ಇಲ್ಲಿ ಮಾರ್ಕ್ಸ್ ಕೊಡ್ತಾರೋ ಇಲ್ವೋ ಅಂತ. ಅಂದರೆ ಕಾಮ್ ಅನ್ನೋದು ಕೂಡ ಒಂದು ಸಿಲೆಬಲ್ ಆಗುತ್ತೆ, ಮತ್ತು ಅದೇ ರೀತಿಯಾಗಿ ಕ್ಲೀನ್ ಅನ್ನೋದು ಕೂಡ ಒಂದು ಸಿಲೆಬಲ್ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಕ್ಲಿಯರ್ ಅನ್ನೋದು ಕೂಡ ಒಂದು ಸಿಲೆಬಲ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತಿದ್ದಾರೆ, ಎರಡಕ್ಕೂ ಅವರು ಮಾರ್ಕ್ಸನ್ನು ಮೆನ್ಷನ್ ಮಾಡಿದ್ದಾರೆ, ಫಾರ್ ಕ್ಲಿಯರ್ ಆ್ಯಂಡ್ ಕಾಮ್. ಸೊ ಇಲ್ಲಿ ಕಾಮ್ ಬರ್ದಿದ್ದಾರೆ, ಅದಕ್ಕೆ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಸೊ ಇನ್ನು ಟೇಬಲ್ಗೆ ಮ್ಯಾಚ್ ಆಗುವಂಥ ವರ್ಡ್ ಯಾವುದು, ಟೇಬಲ್ ಕ್ಲಾತು, ಅದು ಕೂಡ ಅವರು ಆನ್ಸರ್ ಕರೆಕ್ಟಾಗಿ ಬರ್ದಿದ್ದಾರೆ, ಅದು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನೆಕ್ಸ್ಟು ಯೂಸ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಬಂದಾಗ ಇಲ್ಲಿ ದ ಯೂಸ್ ಮಾಡಿದ್ದಾರೆ, ಸೊ ಅದಕ್ಕೆ ಕರೆಕ್ಟ್ ಆಗಿದೆ. ಅದೇ ರೀತಿಯಾಗಿ ಅಡ್ವರ್ಡು, ಸೊ ಇವೆಲ್ಲ ನೋಡಿ, ನೀವು ಗ್ರಾಮರಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾರ್ಕ್ಸನ್ನು ಫಸ್ಟ್ ಪಡ್ಕೊಳಕ್ಕೆ ಟ್ರೈ ಮಾಡಿಬಿಡಿ. ಸೊ ನಿಮಗೆ ತುಂಬ ಈಸಿ ಆಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ಪ್ರಿಯಾಂಕಾ ಡ್ಯಾಶ್ ಫಾರ್ ಹರ್ ಫ್ರೆಂಡ್ ಇನ್ ದ ರೈಲ್ವೆ ಸ್ಟೇಷನ್ ಎಸ್ಟರ್ಡೇ. ಸೊ ಪ್ರಿಯಾಂಕಾ ಎಸ್ಟರ್ಡೇ ಅಂತ ಇರೋದೇನಾಗುತ್ತೆ, ಎಸ್ಟರ್ಡೇ ಅನ್ನೋದು ನಮಗೆ ಹಿಂದೆ ಆಗಿರೋದು ನೆನಪು ಮಾಡ್ತಾ ಇರುತ್ತೆ. ದಟ್ ಮೀನ್ಸ್ ವಾಟ್, ಇಟ್ ಇಸ್ ಅ ಫಾಸ್ಟ್ ಟೆನ್ಸ್. ಅದಕ್ಕೋಸ್ಕರ ಇಲ್ಲಿ ಬಿ ಅನ್ನೋ ಜಾಗದಲ್ಲಿ ಸೊ ನಾವೇನು ಮಾಡಬೇಕಾಗತ್ತೆ, ವಾಸ್ನ ಯೂಸ್ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ದ ಫಸ್ಟ್ ಥಿಂಗ್. ಎಸ್ಟರ್ಡೇ ಆಗಿರುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾರಂಥದ್ದು, ಸೊ ದಟ್ಸ್ ವೈ ವಿ ಆರ್ ಯೂಸಿಂಗ್ ವಾಸ್. ಆಮೇಲೆ ವೇಟ್ ಅಂತ ಇದೆ, ಸೊ ವಾಸ್ ವೇಟಿಂಗ್ ಅಂತ ಮಾಡ್ತೀವಿ. ಸೊ ವಾಸ್ ವೇಟಿಂಗ್. ಸೊ ದಿಸ್ ಇಸ್ ದ ಕರೆಕ್ಟ್ ಒನ್. ಓಕೆನಾ? ಸೊ ಈ ರೀತಿ ನಾವೇನು ಮಾಡ್ತೀರಿ, ಕರೆಕ್ಟ್ ಆಗಿರೋದನ್ನು ಚೂಸ್ ಮಾಡ್ತಾ ಹೋಗ್ತೀರಿ. ಇನ್ನು ನೆಕ್ಸ್ಟ್ ಒನ್, 12th ಒನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ದ ಚೀಫ್ ಗೆಸ್ಟ್ ಸ್ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಆಫ್ ಎ ಕಂಟ್ರಿ. ಸೊ ಎಕನಾಮಿಕ್ ಡೆವಲಪ್ ಅಲ್ಲ, ಇಲ್ಲಿ ಡೆವಲಪ್ಮೆಂಟ್ ಆಫ್ ಎ ಕಂಟ್ರಿ. ಸೊ ಇಲ್ಲಿ ಆನ್ಸರ್ ನೋಡ್ತಾ ಇದ್ದೀರಾ, ಕರೆಕ್ಟಾಗಿ ಬರೆದಿರೋಂಥದ್ದಕ್ಕೆ ಮಾರ್ಕ್ಸನ್ನು ಕೊಟ್ಟೇ ಇರ್ತಾರೆ, ಯಾವುದು ಕೂಡ ಅಲ್ಲಿ ಮಿಸ್ ಆಗೋ ಚಾನ್ಸಸ್ ಇರೋದಿಲ್ಲ. ಯೂಸ್ ದ ವರ್ಡ್ ವಾಕ್ ಆಸ್ ನೌನ್ ಇನ್ ದ ಸೆಂಟೆನ್ಸ್. ಸೊ ಒಂದು ನೌನ್ ಆಗಿ ಬಳಸಿ ಅಂತ ಕೊಡ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ವಾಕ್ನ ನಾವು ನೌನ್ ಆಗಿ ಬಳಸಬೇಕು. ಎ ವಾಕ್ ಇನ್ ದ ಈವ್ನಿಂಗ್ ಮೇಕ್ಸ್ ಮೀ ಫೀಲ್ ರಿಲ್ಯಾಕ್ಸ್ಡ್. ಸೊ ಅಬ್ಸರ್ವ್ ಮಾಡ್ಬೋದು, ಅದನ್ನ ನೌನ್ ಆಗಿ ಬಳಸಿದ್ದಾರೆ. ಸೊ ಅದಕ್ಕೆ ಅಲ್ಲಿ ಕರೆಕ್ಟ್ ಆಗಿರುವಂತಹ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಓಕೆನಾ? ಸೊ ಮೀನಿಂಗ್ಫುಲ್ ಸೆಂಟೆನ್ಸ್ ಇದ್ರೆ ಸಾಕು. ನೋಡಿ ಇಲ್ಲಿ ಎಕ್ಸ್ಪೆರಿಮೆಂಟು, ಮೀನಿಂಗ್ಫುಲ್ ಸೆಂಟೆನ್ಸ್ ಇದ್ರೆ ಸಾಕು, ಮಾರ್ಕ್ಸ್ ಕೊಡಿ ಅಂತ ಅಲಾಟ್ ಮಾಡಿದ್ದಾರೆ. ಓಕೆನಾ? ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ವಿಜಯ್ ಇನ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ವಿಜಯ್ ಈಸ್ ಮೋರ್ ಇಂಟೆಲಿಜೆಂಟ್ ದೆನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಸೊ ಕಂಪೇರ್ ಮಾಡಬೇಕು ಅಂತ ಬಂದಾಗ ದೆನ್ ಅನ್ನೋಂಥ ವರ್ಡ್ ಬರಲೇಬೇಕು, ಇದು ನೆನ್ಪಿಟ್ಕೊಳ್ಳಿ. ಸೊ ದೆನ್ ಅನ್ನೋಂಥ ವರ್ಡ್ ಇತ್ತು ಅಂದರೆ ನಾವು ಕಂಪ್ಯಾರಿಟಿವ್ ಮಾಡ್ತಿದ್ದೀರಿ ಅಂತ ಅರ್ಥ. ಸೊ ವಿಜಯ್ ಈಸ್ ಮೋರ್ ಇಂಟೆಲಿಜೆಂಟ್ ದೆನ್ ಎನಿ ಅದರ್. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ಸೊ ಇನ್ನು ಪಾಸಿವ್ ವಾಯ್ಸ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಯಾವ ಥರ ಬರಬೇಕು ಅಂತೇಳಿ, ನೆನ್ಪಿಟ್ಕೊಳ್ಳಿ. ಸೊ ಪ್ಯಾಸಿವ್ ವಾಯ್ಸ್ ಅಂದರೆ ಡಾಕ್ಟರ್ಸ್ ಆರ್ ಟ್ರೀಟಿಂಗ್ ದ ಪೇಷಂಟ್ಸ್ ಅಂತ, ಪೇಷಂಟ್ಸ್ ಅಂದಿದೆ. ಸೊ ಇಲ್ಲಿ ಪೇಷಂಟ್ಸ್, ಇಲ್ಲಿ ಡಾಕ್ಟರ್ಸು. ಸೊ ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟು. ಸೊ ಇದೇನಾಗುತ್ತೆ,
ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾದ್ರೆ ಇದು ಉಲ್ಟಾ ಆಗ್ಬೇಕಾಗತ್ತೆ. ಸೊ ಆಬ್ಜೆಕ್ಟು ಮತ್ತೆ ಟ್ರೀಟಿಂಗ್ಗೆ ಬರ್ಬೇಕಾದ್ರೆ ಏನಾಗುತ್ತೆ, ಬೀಯಿಂಗ್ ಟ್ರೀಟೆಡ್. ಸೊ ಬೀಯಿಂಗ್ ಅನ್ನೋ ವರ್ಡ್ ಬರಬೇಕು. ಯಾವಾಗ ಐ ಎನ್ ಜಿ ಬರುತ್ತೋ ಅವಾಗ ನಾವೇನು ಮಾಡ್ತೀರಿ, ಅದನ್ನ ಬೀಯಿಂಗ್ ಅಂತ ಯೂಸ್ ಮಾಡ್ಬಿಟ್ಟು ಈ ಟ್ರೀಟ್ನ ಟ್ರೀಟೆಡ್ ಅಂತ ಫಾಸ್ಟ್ ಕನ್ವರ್ಟ್ ಮಾಡ್ತೀರಿ. ಸೊ ಆರ್ ಟ್ರೀಟಿಂಗ್ ಅಂತ ಬಂದಾಗ ನೀವು ವಾಕಿಂಗ್ ಅಂತ ಬಂದು ಕೂಡ ಅಷ್ಟೇ ಬೀಯಿಂಗ್ ವಾಕ್ಡ್ ಅಂತ ಬರೀಬೋದು. ಸೊ ಬೀಯಿಂಗ್ ಟ್ರೀಟೆಡ್ ಬೈ ಡಾಕ್ಟರ್ಸ್. ಸೊ ಇದು ಕರೆಕ್ಟ್ ಆಗಿರುವಂಥದ್ದು. ಸೊ ಅಂದರೆ ನಾವು ಸಬ್ಜೆಕ್ಟ್ ವರ್ಬು ಆಬ್ಜೆಕ್ಟ್ನ ಉಲ್ಟಾ ಚೇಂಜ್ ಮಾಡ್ತೀರಿ. ಸೊ ವಿಜಯ್ ಇನ್ ಮೋರ್ ಇಂಟೆಲಿಜೆಂಟ್ ದೆನ್ ಅದಾಯಿತು. ಸೊ ಅದಾದಮೇಲೆ ಇಲ್ಲೂ ಕೂಡ ಅಷ್ಟೇ ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ದ ಡಾಕ್ಟರ್ಸ್. ತುಂಬ ಕರೆಕ್ಟಾಗಿ ಆನ್ಸರ್ ಬರೆದಿದ್ದಾರೆ. ಸೊ ಇದಕ್ಕೇನೆ ಇಲ್ಲಿ ಔಟ್ ಆಫ್ ಔಟ್ ಕೊಟ್ಟಿರೋದಲ್ವಾ ಅಂತ ನೀವು ಅಂತ ಹೇಳ್ತಾ ಇರ್ತೀರಾ, ಖಂಡಿತವಾಗ್ಲೂ. ಸೊ ನೀವು ಅಷ್ಟೇ ಈ ಥರನೇ ಔಟ್ ಆಫ್ ಔಟ್ಗೆ ಟ್ರೈ ಮಾಡಿ, ಖಂಡಿತ ಆಗುತ್ತೆ, ಯಾವುದು ಕಷ್ಟ ಇಲ್ಲ. ಕಷ್ಟ ಅಂದ್ಕೊಂಡ್ರೆ ಕಷ್ಟ ಅನಿಸುತ್ತೆ, ನೀವು ಖುಷಿಯಾಗಿ ಮಾಡಿದ್ರೆ ಅದು ಈಸಿ ಅಂತಾನೆ ಅನಿಸುತ್ತೆ. ಸೊ ಯಾವುದೇ ಕಾರಣಕ್ಕೂ ಕಷ್ಟ ಅಂದ್ಕೊಂಡು ನೀವು ಓದೋಕೆ ಹೋಗ್ಬೇಡಿ, ಖುಷಿ ಅಂದ್ಕೊಂಡು ಓದಿ, ಅವಾಗ ನಿಮ್ಗೆ ಆಟೋಮೆಟಿಕಲ್ಲಿ ಅದು ಬಂದೇ ಬರುತ್ತೆ. ಓಕೆನಾ? ಸೊ ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸನ್ನು ಕರೆಕ್ಷನ್ ಮಾಡಕ್ಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ವರ್ಡ್ನ ಕರೆಕ್ಷನ್ ಮಾಡಕ್ಕೆ ಕೊಡ್ತಾರೆ. ಅಡ್ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸೊ ಇಲ್ಲಿ ಫ್ರಾಂಟಿಕ್ ಅಂತ ಇದೆ. ಈ ಫ್ರಾಂಟಿಕ್ ಅನ್ನೋ ವರ್ಡ್ನ ಫ್ರಾಂಟಿಕಲಿ ಮತ್ತು ಎಮರ್ಜೆನ್ಸಿಗೆ ರಾಂಗ್ ಸ್ಪೆಲ್ಲಿಂಗ್ ಕೊಟ್ಟಿದ್ದಾರೆ, ಎಮರ್ಜೆನ್ಸಿ. ಇನ್ನು ನೆಕ್ಸ್ಟು ಕ್ವಶನ್ ಆನ್ಸರ್ಸ್ ಶುರು ಆಗುತ್ತೆ. ಸೊ ಕ್ವಶನ್ ಆನ್ಸರ್ಸನ್ನ ನೋಡ್ತಾ ಇರ್ತೀರಾ ಯಾವ ರೀತಿಯಾಗಿ ಅವರು ಕ್ವಶನ್ ಆನ್ಸರ್ಸ್ನ ಬರ್ದಿರಂತ. ಸ್ವಲ್ಪ ದೊಡ್ಡದಾಗಿ ತೋರಿಸ್ತೀನಿ ನಿಮಗೆ ನೋಡಿ. ಸೊ ನೀವು ಅನ್ಬೋದು, ಸರ್ ಮಾರ್ಕ್ಸೇ ಕೊಡಲ್ಲ ಸರ್, ಎಷ್ಟು ಬರೆದ್ರು ಮಾರ್ಕ್ಸ್ ಕೊಡಲ್ಲ ಅಂತ ಹೇಳ್ತಾ ಇರ್ತೀರ. ಬಟ್ ಈ ಥರ ಬರೆದ್ರೆ ಯಾವ ಟೀಚರ್ ತಾನೇ ಮಾರ್ಕ್ಸ್ ಕೊಡಲ್ಲಲ್ವಾ? ನೋಡಿ, ಅಕಾರ್ಡಿಂಗ್ ಟು ದ ಬಾಲೇಶ್ವರ್, ದ ಪೀಪಲ್ ಆಫ್ ಮುಂಬೈ ವರ್ ಅಫ್ರೇಡ್ ಆಫ್ ಬೀಯಿಂಗ್ ಕಾಟ್ ಬೈ ಪೊಲೀಸ್ ಅಂಡ್ ಕೇಸಸ್. ದಿಸ್ ಇಸ್ ವೈ ದೇ ಡಿಡಂಟ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ಬಾಲೇಶ್ವರ. ವೆನ್ ಈ ಸೆಡ್ ಲೆಟ್ ಅಸ್ ಹೆಲ್ಪ್ ಹರ್, ದ ಪೀಪಲ್ ವರ್ ಫೀಲಿಂಗ್ ಹೆಸಿಟೇಟೆಡ್ ಟು ಕಮ್ ಫಾರ್ವರ್ಡ್ ಅಂಡ್ ಆಫರ್ ಹೆಲ್ಪ್. ನೋಡಿ ಎಷ್ಟು ನೀಟಾಗಿದೆ ಅಂತೇಳಿ. ಅದೇ ರೀತಿಯಾಗಿ ಕ್ವಶನ್ಸು ನೆಹರು ಬಗ್ಗೆ, ಬಾಬು, ಆಮೇಲೆ ಅನೀಫ್ ಹ್ಯಾಡ್ ವೇರಿಯಸ್ ಟ್ಯಾಲೆಂಟ್ಸ್. ಸೊ ಇವೆಲ್ಲ ಅಷ್ಟೇ. ಸ್ವಾಮಿ ಬಗ್ಗೆ, ಸ್ವಾಮಿ ಹೂ ವಾಸ್ ಅಫ್ರೇಡ್ ಆಫ್ ಡಾರ್ಕ್ನೆಸ್. ನೋಡಿ ಇದು ಪ್ರತಿ ಸತಿ ಬರುವಂಥ ಕ್ವಶನು, ಯಾಕೆ ಅಫ್ರೇಡ್ ಬೀಳ್ತಾ ಇದ್ದ ಸ್ವಾಮಿ ಅಂತೇಳಿ. ಸೊ ಸ್ವಾಮಿ ಬಿಕೇಮ್ ಎ ಹೀರೋ ಓವರ್ ನೈಟ್ ಸಬ್ಸ್ಟೆನ್ಸ್, ವಿಚ್ ಇಸ್ ದಿಸ್ ಕ್ವಶನ್. ಸೊ ಓವರ್ ನೈಟ್ ಸಬ್ಸ್ಟೆನ್ಷಿಯಸ್ ಯುವರ್ ಆನ್ಸರ್. ಸೊ ಇಲ್ಲಿ 5 to 6 ಅಲ್ಲಿ ಬರೆಯುವಂಥದ್ದು. ಸೊ ಇದನ್ನ ಯಾವ ರೀತಿಯಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿರಬೇಕು. ಸ್ವಾಮಿ ಫಾದರ್ ಚಾಲೆಂಜ್ಡ್ ಹಿಮ್ ಸ್ಲೀಪ್ ಅಲೋನ್ ಇನ್ ಆಫೀಸ್ ರೂಮ್. ಸ್ವಾಮಿ ಟ್ರೈನ್ ಟು ಎಸ್ಕೇಪ್ ಫ್ರಮ್ ದಿಸ್ ಬಟ್ ಕುಡಂಟ್, ಹಿ ಸ್ಲೆಪ್ಟ್ ಅಲೋನ್ ಅಫ್ರೇಡ್ ಡಾರ್ಕ್ನೆಸ್. ಇದನ್ನ ಅವರು ಸೆಂಟೆನ್ಸ್ ಆಗಿ ಬರ್ದಿರಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಆ ವರ್ಡ್ಸ್ನ ಬಳಸಬೇಕು ಅಂತ, ಅದನ್ನು ಬಳಸಿರೋದಕ್ಕೇನೆ ಅವ್ರಿಗೆ ಇಲ್ಲಿ ಫುಲ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ರೀತಿಯಾಗಿ ಇಷ್ಟು ನೀಟಾಗಿ ಬರೀಬೇಕು. ಅದೇ ರೀತಿಯಾಗಿ ಗ್ರಾಂಡ್ ಮಾ ಕ್ಲೈಮ್ ಸೆಟ್ರಿ. ಸೊ ಇದು ಕೂಡ ಗೊತ್ತು ನಿಮಗೆ. ಗ್ರಾಂಡ್ ಮಾ ಕ್ಲೈಮ್ ಸೆಟ್ರಿಯ ಒಂದು ಯಾವ ರೀತಿಯಾದಂಥ ಸಾರಾಂಶ ಬರೀಬೇಕಂತ ನೋಡ್ಕೊಳ್ಳಿ. ಇನ್ ದ ಪೊಯಮ್ ಗ್ರಾಂಡ್ ಮಾ ಕ್ಲೈಮ್ ಸೆಟ್ರಿ, ದ ಗ್ರ್ಯಾಂಡ್ ಮಾ ಈಸ್ ವೆರಿ ಡಿಫರೆಂಟ್ ಫ್ರಮ್ ಅದರ್ಸ್ ಆಫ್ ದ ಸೇಮ್ ಏಜ್. ಸೊ ಶಿ ಯೂಸ್ ಟು ಕ್ಲೈಮ್ ಟ್ರೀಸ್ ಅಟ್ ದ ಏಜ್ ಆಫ್ 62 years. ಅವ್ರು ಏನು ಮಾಡ್ತಾಯಿದ್ರು, ಸೊ 62 years ಅಲ್ಲಿ ಕೂಡ ಅವರು ಮರನ ಹತ್ತುತ್ತಾ ಇದ್ರು. ಮೆನಿ ಪೀಪಲ್ ಅಡ್ವೈಸ್ ಹರ್ ದಟ್ ಇಟ್ ವಾಸ್ ನಾಟ್ ಗ್ರೇಸ್ಫುಲ್ ಟು ಕ್ಲೈಮ್ ಟ್ರೀಸ್ ಅಟ್ ಸಚ್ ಅನ್ ಏಜ್, ಬಟ್ ಶಿ ಡಿಡಂಟ್ ಹೆಡ್ ದೇರ್ ವರ್ಡ್ಸ್. One day, when everybody in her family had been to the town, she climbed a tree but could not come down. Her neighbors brought her down and took her to the hospital, where the doctor suggested a quiet week in the bed. Grandma was confined to her room. She felt like a brief season in hell, but she waited with patience until she was ಕ್ಯೂರ್ಡ್. ಸೊ ಈ ರೀತಿಯಾಗಿ ಒಂದು ಸೆಂಟೆನ್ಸನ್ನು ಮುದ್ದಾಗಿ ಬರೆದಿರೋದು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನೀವು ಈ ಸಮ್ಮರಿಗಳೆಲ್ಲ ಹೆಂಗಪ್ಪ ಅಂದರೆ, ಫಸ್ಟ್ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಅದನ್ನು ನೀವು ಇಂಗ್ಲೀಷಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ ಸಾಕು. ಸೊ ಕನ್ನಡ ಮೀಡಿಯಮ್ ಅವರು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಂಥದ್ದೇನಿಲ್ಲ. ನೀವು ಕೂಡ ಆ ಸ್ಟೋರಿನ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಆ ವರ್ಡ್ಸ್ನ ಪೋಣಿಸೋಕ್ಕೆ ನೀವು ಟ್ರೈ ಮಾಡಬೇಕು. ಓಕೆ, ಸೊ ದಟ್ ಈಸ್ ಅಬೌಟ್ ಯಾವ ರೀತಿಯಾಗಿ ಅದನ್ನು ಒಂದು ಸಾರಾಂಶನ ಬರೀಬೋದು ಅಂತೇಳಿ. ಇದೇ ರೀತಿಯಾಗಿ ನಮ್ಮ ಮುಂದೆ ನೋಡಿ ಎಕ್ಸ್ಟ್ರಾಕ್ಟ್ಸ್ ಬರುತ್ತೆ. ಸೊ ಎಕ್ಸ್ಟ್ರಾಕ್ಟ್ಸಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಮಾರ್ಕ್ಸನ್ನು ತೊಗೊಂಡಿರ್ತಾರೆ ಅಂತೇಳಿ. ಸೊ ನೋಡಿ, ಎಷ್ಟು ಬೇಕೋ ಅಷ್ಟೇ ಬರೀಬೇಕು. ಎ ವಾಕ್ ಇನ್ ದ ಪಾರ್ಕ್ might make you feel better. So who gave that suggestion? That is Aunt Sushila gave the suggestion. Then who does you refer to? So ಈ ರೀತಿ ಎಕ್ಸ್ಟ್ರಾಕ್ಟ್ಸ್ ಅನ್ನ ಆನ್ಸರ್ ಮಾಡುವಂಥದ್ದು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಅದಾದ್ಮೇಲೆ ನಿಮಗೆ ಈ ಕ್ವಶನ್ ಆನ್ಸರ್ಸು ಎಕ್ಸ್ಟ್ರಾಕ್ಟ್ಸ್ ಎಲ್ಲ ಆದ್ಮೇಲೆ ಮತ್ತೆ ಏನು ಬರುತ್ತೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಯಾವುದಪ್ಪ ಅಂದರೆ, ದಟ್ ಈಸ್ ವಾಟ್ ಪ್ಯಾರಾಗ್ರಾಫ್ನ ಬರೆಯುವಂಥದ್ದು. ಸೊ ಇದು ನೋಡೋಣ, ಇದು ನಿಮಗೆ ತುಂಬ ಯೂಸ್ ಆಗುತ್ತೆ ಯಾವ ಥರ ಅದನ್ನು ಬರೆದಿದ್ದಾರೆ ಅಂತೇಳಿ. 31st ಕ್ವಶನ್ನು. ಸೊ
ಸೊ ಇದಿರುವಂಥ 3 ಮಾರ್ಕ್ಸ್ಗೆ ಆದರೂ ಕೂಡ ಇವ್ರ ಸ್ಕೀಮ್ ಪ್ರಕಾರ ನೋಡಿ ಯಾವ ಥರ ಇದೆ. ಇನ್ಕ್ಲೂಷನ್ ಆಫ್ ಆಲ್ ದ ಪಾಯಿಂಟ್ಸ್, ಲ್ಯಾಂಗ್ವೇಜ್ ಅಕ್ಯುರಸಿ. ಇಲ್ಲಿ ಯಾವುದಕ್ಕೆ ಮಾರ್ಕ್ಸ್ ಕೊಡ್ತಿದ್ದಾರೆ ಅಂತ ನೋಡ್ಕೊಳ್ಳಿ. ಸೊ ಎಲ್ಲ ಪಾಯಿಂಟ್ಸ್ ಇರಬೇಕು, ಲ್ಯಾಂಗ್ವೇಜ್ ಅಕ್ಯುರಸಿ ಇರಬೇಕು. ಇದನ್ನ ನೋಡ್ಕೊಳ್ಳಿ ಕರೆಕ್ಟಾಗಿ. ಇನ್ಕ್ಲೂಷನ್ ಆಫ್ ಆಲ್ ದ ಪಾಯಿಂಟ್ಸ್, ಲ್ಯಾಂಗ್ವೇಜ್ ಅಕ್ಯುರಸಿ ಇವೆರಡಿದ್ರೆ ಮಾರ್ಕ್ಸ್ ಕೊಡಿ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಅಂದರೆ ಎಲ್ಲ ಪಾಯಿಂಟ್ಸ್ ಇರಬೇಕು. ಸೊ ಅದಕ್ಕೆ ಇವರು ಎಲ್ಲ ಪಾಯಿಂಟ್ಸ್ ಸೇರಿಸಿದ್ದಾರೆ. ದ ಪ್ರೊಫೈಲ್ ಇಸ್ ಅಬೌಟ್ ಮಿಸ್ಟರ್ ವಿನಯ್ ಹೂ ವಾಸ್ ಬಾರ್ನ್ ಇನ್ ಮಡಿಕೇರಿ ಆನ್ 12th. ಸೊ ಫಸ್ಟ್ ಲೈನ್ ಆಯಿತು, ಎರಡನೇ ಲೈನ್ ಆಯಿತು, ಸೊ ನವಂಬರ್ ಆಯಿತು. ದೆನ್ ಎಕನಾಮಿಕ್ಸ್, ಕ್ವಾಲಿಫೈಡ್ ಇನ್ ಎ ಬ್ಯಾಚಲರ್ ಆಫ್ ಎಕನಾಮಿಕ್ಸ್. ಸೊ ಬಿ ಇ ಅಂದರೆ ಅದನ್ನ ಒಂದು ಎಕ್ಸ್ಪ್ಯಾನ್ಷನ್ ಬರೆದಿದ್ದಾರೆ. ಸೊ ಅದು ಸ್ವಲ್ಪ ಅಟ್ರಾಕ್ಟ್ ಮಾಡುತ್ತೆ ವ್ಯಾಲ್ಯೂಯರ್ಸ್ನ. ಬ್ಯಾಚಲರ್ ಆಫ್ ಎಕನಾಮಿಕ್ಸ್. ಸೊ ದೆನ್ ಪ್ರೊಫೆಷನ್ ಏನು? ಸೊ ದೆನ್ ಈ ವರ್ಕಿಂಗ್ ಆಸ್ ಅನ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ ದ ಬೆಸ್ಕಾಮ್. ಸೊ ಬೆಸ್ಕಾಮಲ್ಲಿ ಕೆಲಸ ಮಾಡ್ತಾ ಇದ್ರು. ಅದಾದಮೇಲೆ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳಕ್ಕೆ, ಸೊ ದಿಸ್ ಫ್ಯಾಮಿಲಿ ಇನ್ಕ್ಲೂಡ್ಸ್ ಹಿಸ್ ವೈಫ್. ಯಾರೆಲ್ಲ ಇದ್ದಾರೆ? ಸೊ ಇನ್ಕ್ಲೂಡ್ಸ್ ಹಿಸ್ ವೈಫ್ ಅಂಡ್ ಎ ಡಾಟರ್. ಅದು ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ಕ್ಲೂಡ್ಸ್ ಹಿಸ್ ವೈಫ್ ಅಂಡ್ ಎ ಲಿಟಲ್ ಡಾಟರ್ ಡ್ಯೂರಿಂಗ್ ಹಿಸ್ ಫ್ರೀ ಟೈಮ್. ಈ ಲೈಕ್ಸ್ ಟು ಗೋ. ಯಾವುದು ಇಲ್ಲಿ ಟ್ರೆಕ್ಕಿಂಗ್ ಇರುವಂಥದ್ದು, ಯಾವುದು ಹಾಬೀಸ್ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಟ್ರೆಕ್ಕಿಂಗ್ ಈಸ್ ದ ಪಾಪ್ಯುಲರ್ ಫಾರ್ ಬೀಯಿಂಗ್ ವೆರಿ ಟ್ರಾನ್ಸ್ಪರೆಂಟ್ ಇನ್ ಹಿಸ್ ವರ್ಕ್ ಅಂಡ್ ಅಪ್ಲೋಡಿಂಗ್ the rights of the consumers. So then he is an able to citizen of our country. So ಇಷ್ಟು ಡೀಟೇಲ್ಸ್ ಇದೆ. ಕಂಟ್ರಿ ಈಸ್ ಅನ್ ಇನ್ಸ್ಪಿರೇಷನ್ ಫಾರ್ ಟುಡೇಸ್ ಯೂತ್. ಸೊ ಇಷ್ಟನ್ನು ಅವರು ಈ ಪಾಯಿಂಟ್ಸ್ ನೋಡಿ, ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಬರೆದಿರುವಂಥದ್ದು. ಸೊ ಇದು ರಿಕ್ವೈರ್ಮೆಂಟ್ ಇಲ್ಲ, ಸಾಕಾಗಿತ್ತು, ಬಟ್ ಅವರು ಇಂಪ್ರೆಸ್ ಮಾಡೋಕ್ಕೆ ಅಂತ ಬರೆದಿದ್ದಾರೆ. ತೊಂದರೆ ಇಲ್ಲ. ಸೊ ನೀವು ಆ ಥರ ಇಷ್ಟೊಂದು ಬರಿಬೇಕಂತ ಫೀಲ್ ಆಗಕ್ಕೆ ಹೋಗ್ಬೇಡಿ. ಸೊ ನೀವು ಅದನ್ನೆಲ್ಲ ಪಾಯಿಂಟ್ಸ್ ಸೇರಿಸ್ಬಿಟ್ಟು ಒಂದು ಲ್ಯಾಂಗ್ವೇಜನ್ನು ಅಕ್ಯುರಸಿ ಕೊಡಿ, ಖಂಡಿತವಾಗ್ಲೂ ನಿಮಗೆ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ಸೊ ಡೆವಲಪ್ ಎ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ಅದು ಕೂಡ ನೀವು ನೋಡ್ಬೋದು ಯಾವ ರೀತಿಯಾಗಿ ಸ್ಟೋರಿ ಬರ್ದಿದ್ದಾರೆ ಅಂತೇಳಿ. ಆ ಥರ ಅದಕ್ಕೆ ಏನು ಮಾಡ್ತಾರೆ, ಎಗೇನ್ ಇನ್ಕ್ಲೂಷನ್ ಆಫ್ ಆಲ್ ದ ಪಾಯಿಂಟ್ಸ್, ಲ್ಯಾಂಗ್ವೇಜ್ ಅಕ್ಯುರಸಿ, ಅದು ಕೂಡ ಅಷ್ಟೇ ಎಲ್ಲ ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡಿ ನಿಮಗೆ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಸೊ ಒಂದು ಪಿಕ್ಚರ್ ಬಗ್ಗೆ ಕೊಟ್ಟಿರ್ತಾರೆ. ರೈಟ್ ದ ಡಿಸ್ಕ್ರಿಪ್ಷನ್ ಆರ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ದ ಪ್ಯಾರಾಗ್ರಾಫ್. ಸೊ ಅದ್ರ ಬಗ್ಗೆ ಯೂಸ್ ದ ಫಾಲೋಯಿಂಗ್ ಫ್ರೇಸ್ ವರ್ಬ್ಸ್ ಇನ್ ದ ಸೆಂಟೆನ್ಸ್. ಒಂದು ಡಿಸ್ಕ್ರಿಪ್ಷನ್ ನೋಡಬೇಕು ಮತ್ತು ಲ್ಯಾಂಗ್ವೇಜ್. ಸೊ ಇದರ ಡಿಸ್ಕ್ರಿಪ್ಷನ್ನು ಯಾವ ಥರ ಬರೆದಿದ್ದಾರೆ ಅಂತ ನೋಡೋಣ. ಸೊ ಇನ್ ದಿಸ್ ಎಬೋ ಪಿಕ್ಚರ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ದೇರ್ ಆರ್ ಮೆನಿ ಪೀಪಲ್. ಸೊ ಒಂದು ಮೆನಿ ಪೀಪಲ್ ಅದ್ರ ಬಗ್ಗೆ ಏನೆಲ್ಲ ಡಿಸ್ಕ್ರಿಪ್ಷನ್ ಅಂದ್ರೆ ಏನಪ್ಪ ಅಂದರೆ ವಿವರಣೆ ಕೊಡುವಂಥದ್ದು. ಈ ಪಿಕ್ಚರ್ ನೋಡ್ಬಿಟ್ಟು ನೀವು ಡೀಟೇಲಾಗಿ ಹೇಳ್ಬೇಕು ಏನೆಲ್ಲ ಇದೆ, ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ. ಸೊ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಅದೇ ಇಟ್ ಇಸ್ ಎಬೋ ದ ಪಿಕ್ಚರ್ ದೇರ್ ಆರ್ ಮೆನಿ ಪೀಪಲ್. ಇಟ್ ಸೀಮ್ಸ್ ಟು ಬಿ ಎ ಸೆನಾರಿಯೋ ಆಫ್ ದ ವಿಲೇಜ್ ವೇರ್ ಎವರಿ ಒನ್ ಇಸ್ ಎ busy doing their own works. The children are playing with the two goats. They are all dressed in a desi way. A man is carrying a water. There is a woman seen. She might be carrying inside the basket on her head. She is wearing a sari. ಅದು ಕೂಡ ಮೆನ್ಷನ್ ಮಾಡಿದ್ದಾರೆ. There are two people sitting under the tree and talking something, and man is listening to them by standing. ಸೊ ಇದು ಕೂಡ ಇಲ್ಲಿ ಅಬ್ಸರ್ವ್ ಮಾಡಿದ್ದಾರೆ. ಇದು ಒಬ್ರು ಹೇಳ್ತಾ ಇರೋವಂಥದ್ದು, ಇಬ್ರು ಕೇಳಿಸ್ಕೊತಾ ಇರೋವಂಥದ್ದು. ಸೊ ಪ್ರತಿಯೊಂದು ಪಿಕ್ಚರ್ಗೂ 1 by 1 ಅವ್ರು ಅದನ್ನು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸೊ ನೀವು ಕೂಡ ಈ ಥರ ಮಾಡಿ ಏನೆಲ್ಲ ಇದೆ ಇಲ್ಲಿ, ಇವ್ರು ಯಾರು ಕೂತಿರೋವಂಥವ್ರು ಇರ್ಬೋದು, ಮಕ್ಳು ಆಟ ಆಡ್ತಾ ಇರೋದು, ಇಲ್ಲಿ ಗೋಡ್ಸ್ ಇರೋದು. ಸೊ ಅದೇ ರೀತಿಯಾಗಿ ಒಳಗಡೆ ಒಬ್ಬರು ಕುತ್ಕೊಂಡು ಅವ್ರಿಗೇನೋ ಹೇಳ್ತಾ ಇರೋವಂಥದ್ದು, ಇಲ್ಲಿ ಹಿಂದೆ ಲೇಡೀಸು ಕುತ್ಕೊಂಡು ನೀರು ಹಿಡಿತಾ ಇರೋವಂಥದ್ದು. ಸೊ ಇದನ್ನೆಲ್ಲ ನೀವು ಹೈಲೈಟ್ ಮಾಡಿ, ಓಕೆನಾ. ಸೊ ಇದು ನಿಮಗೆ ಡಿಸ್ಕ್ರಿಪ್ಷನ್ಗೆ ಕೊಡುವಂತಹ ಮಾರ್ಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಒನ್ ನೋಡೋಣ. ಸೊ ನೆಕ್ಸ್ಟ್ ಒನ್ ನಿಮ್ಗೆ ಗೊತ್ತೇ ಇದೆ. ಸೊ ಏನಪ್ಪ ಅಂತಂದರೆ ಒಂದು ಪೊಯಮ್ನ ಬರೆಯುವಂಥದ್ದು. ಸೊ ಇಲ್ಲಿ ಪೊಯಮ್ನ ನೀಟಾಗಿ ಬರೆದಿದ್ದಾರೆ. ಅದಾದಮೇಲೆ ಕೂಡ ಮೆನ್ಷನ್ ಮಾಡಿದ್ದಾರೆ ಏನಪ್ಪ ಅಂದರೆ ಪೊಯಮ್ಮು ಪೊಯೆಟಸ್ಸು ಬರೆದಿದ್ದಾರೆ. ಇದೊಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕೀಮಲ್ಲಿ ಏನು ಕೇಳಿಲ್ಲ, ಸೊ ಸ್ಕೀಮಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಇವ್ರು ಅದೇ ಹೇಳಿದ್ನಲ್ಲ, ಸ್ವಲ್ಪ ಇರಲಿ ಎಕ್ಸ್ಟ್ರಾ ಅನ್ನೋ ಥರ ಅವ್ರು ಅದನ್ನು ಬರೆದಿದ್ದಾರೆ. ಕ್ವಾಲಿಟಿ ಆಫ್ ಮರ್ಸಿ ಮತ್ತು ವಿಲಿಯಂ ಶೇಕ್ಸ್ಪಿಯರ್ಸ್ ಅನ್ನೋದನ್ನು ಅವ್ರು ಮೆನ್ಷನ್ ಮಾಡಿದ್ದಾರೆ. ಅದು ಕೂಡ ನೀವು ಕೂಡ ಬರೀಬೋದು, ತೊಂದರೆ ಇಲ್ಲ, ಓಕೆನಾ. ಸೊ ಈ ಥರ ಏನು ಎಕ್ಸ್ಟ್ರಾ ಪಾಯಿಂಟ್ಸ್ ಬೇಕು, ಯಾರನ್ನ ನಾವು ಇಂಪ್ರೆಸ್ ಮಾಡಬೇಕಾಗಿರೋದು, ವ್ಯಾಲ್ಯೂರ್ನ ಇಂಪ್ರೆಸ್ ಮಾಡೋಕ್ಕೆ ಏನೆಲ್ಲ ಮಾಡಬೇಕು ಆ ಪಾಯಿಂಟ್ಸ್ನ ನೀವು ಕೂಡ ಮಾಡಿದ್ರೆ ಒಳ್ಳೇದು. ಸೊ ಇದು ಇಲ್ಲಿ ಎಕ್ಸ್ಟ್ರಾ ಪಾಯಿಂಟ್ಸ್, ಓಕೆನಾ. ಸೊ ನೆಕ್ಸ್ಟ್ ಒನ್, ರೀಡ್ ದ ಫಾಲೋಯಿಂಗ್ ಪರ್ಸನ್ ಆನ್ಸರ್ ದ ಕ್ವಶನ್. ಸೊ ಅದು ನೀವು ಬರಿತೀರಾ. ಅದಾದಮೇಲೆ ಎಗೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ 8 to 10 ಸೆಂಟೆನ್ಸಸ್ ನೋಡ್ತಾ ಇದ್ದೀರಾ. 8 to 10 ಸೆಂಟೆನ್ಸ್ ಬರೆಯುವಂಥದ್ದಕ್ಕೆ ಇವರು ಬ್ಯಾಲೆಡ್ ಆ್ಯಂಡ್ ದ ಟೆಂಪೆಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡದು ಬರೆದಿದ್ದಾರೆ. ಸೊ 4 ಮಾರ್ಕ್ಸ್ ಡೀಟೇಲಾಗಿ ಬರೆದಿದ್ದಾರೆ. ನಾವು ಸ್ಟಾರ್ಟಿಂಗಿಂದ ನೋಡ್ತಾ ಇದ್ದೀವಿ ಕ್ವಶನ್ಸು. ಎಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಕೂಡ ಇಲ್ಲ ಇದರಲ್ಲಿ, ಓಕೆನಾ. ಸೊ ಅದನ್ನು ನೀವು ಅಬ್ಸರ್ವ್ ಮಾಡಬೇಕು, ಅದನ್ನು ನೀವು ಫಾಲೋ ಕೂಡ ಮಾಡಬೇಕು. ಇನ್ನೇ ರೈಟ್ ಆ್ಯನ್ ಎಸ್ಸೆ ಕೇಳಿದ್ದಾರೆ. ಸೊ ಎಸ್ಸೆ ಯಾವುದ್ರ ಬಗ್ಗೆ ಇದೆ, ವಾಟರ್ ಪೊಲ್ಯೂಷನ್ ಬಗ್ಗೆ ಇದೆ. ಸೊ ವಾಟರ್ ಪೊಲ್ಯೂಷನ್ ಬಗ್ಗೆ ಡೀಟೇಲಾಗಿ ಬರೆದಿರೋದು ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ.
ಸೊ ಇಲ್ಲಿ ಇವ್ರು ಸೆಲೆಕ್ಟ್ ಮಾಡಿರುವಂಥದ್ದು ರಿಪಬ್ಲಿಕ್ ಡೇ ಎ ನ್ಯಾಷನಲ್ ಫೆಸ್ಟಿವಲ್. ಸೊ ನ್ಯಾಷನಲ್ ಫೆಸ್ಟಿವಲ್ಗೆ ನಿಮಗೆ ಇನ್ ಕೇಸ್ ಇಫ್ ಯು ನೀಡ್ ದಟ್ ಎಕ್ಸ್ಟ್ರಾ ಯಾವ ಥರ ಬರೆದಿರಂತ ಬೇಕು ಅಂದರೆ ಇದು ನೋಡ್ಕೊಳ್ಳಿ. ಸೊ ಈ ವೆರಿ ಸಿಂಪಲ್ ನ್ಯಾಷನಲ್ ಫೆಸ್ಟಿವಲ್ಸ್ ಆರ್ ಫೆಸ್ಟಿವಲ್ಸ್ ಸೆಲೆಬ್ರೇಟ್ ಆಲ್ ಅರೌಂಡ್ ದ ನೇಷನ್ ವಿತ್ ಇಂಟೆಗ್ರಿಟಿ ಇಂಟೆಗ್ರಿಟಿ ಆ್ಯಂಡ್ ಪ್ಯಾಟ್ರಿಸಮ್. ದೀಸ್ ಆರ್ ದ ಫೆಸ್ಟಿವಲ್ celebrated to the remember the great ideals and know their contribution to our nation. The festivals play a very important role in the infusing the nationalism and patriotism in the young minds of our nation. ಸೊ ಈ ಡೀಟೇಲನ್ನು ನೋಡ್ಬೋದು. ಅದಾದಮೇಲೆ ನಾವು ಲೆಟರ್ ರೈಟಿಂಗ್ ಬಗ್ಗೆ ಸ್ವಲ್ಪ ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಸೊ ಇನ್ನು ನೆಕ್ಸ್ಟು ಇಲ್ಲೊಂದು ಕ್ವಶನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ ಸೆಂಟ್ರಲಿ. ಯಾವುದೋ ಒಂದು ಕ್ವಶನ್ ಬರೆಯೋಕ್ಕೆ ಹೋಗಿದ್ದಾರೆ ನೋಡಿ, ನೀವು ಕೂಡ ನೋಡ್ಬೋದು. ಅಂದರೆ ಎಲ್ಲ ಕರೆಕ್ಟಾಗಿರುತ್ತೆ ಅಂತ ಅನ್ಕೊಂಡು ಹೋಗ್ಬೇಡಿ, ಎಲ್ಲೂ ಮಿಸ್ಟೇಕ್ಸ್ ಮಾಡೇ ಇರ್ತಾರೆ. ಓಕೆನಾ? ಸೊ ಹಂಗಾಗಿ ಯು ಶುಡ್ ಗೆಟ್ ಮೋಟಿವೇಟ್. ಈ ಥರ ನೋಡ್ಬಿಟ್ಟು ಈ ಥರ ಮಾಡಿದ್ರೆ ಏನು ಅದಕ್ಕೇನು ಫುಲ್ ಇದು ಮಾಡಲ್ಲ ನೋಡಿ, ಇಷ್ಟೇ ಏನೋ ಒಂದು ಮಿಸ್ಟೇಕ್ ಆದ ಅಲ್ಲಿ ಬಿಟ್ಬಿಡ್ಬೇಕು ಅದನ್ನು. ಓಕೆನಾ? ಸೊ ಇನ್ನು 28 ಸೆಕೆಂಡ್ ಒಂದು ಕೂಡ ಬರೆಯಕ್ಕೆ ಟ್ರೈ ಮಾಡಿದರೆ ದೇ ಆರ್ ರಿಟನ್ ದಟ್ ಆಸ್ ರಿಪೀಟೆಡ್ ಅಂತ ಬರ್ತಿದ್ದಾರೆ. ಕರೆಕ್ಟಾ? ಸೊ ದಟ್ ಇಸ್ ವಾಟ್ ರಿಪೀಟೆಡ್. ನಾ ಲೆಟರ್ ರೈಟಿಂಗ್ ನೋಡ್ಕೊಳ್ಳಿ, ಲೆಟರ್ ರೈಟಿಂಗ್ ಎಷ್ಟು ನೀಟಾಗಿದೆ ಅಂತ. ಸೊ ಲೆಟರ್ ರೈಟಿಂಗ್ ಐ ಥಿಂಕ್ ಟಾಪಿಕ್ ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಲೆಟ್ ಮಿ ಸಿ. ಸೊ ಇವ್ರು ಬರೆದಿರುವಂಥದ್ದು ದ ರಾಮೇಶ್ವರಿ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಮಹೇಂದ್ರ ರೈಟ್ ಲೆಟರ್ ಟು ಯುವರ್ ಫಾದರ್. ಸೊ ಇಟ್ ಇಸ್ ಅ ಇನ್ಫಾರ್ಮಲ್ ಲೆಟರ್ ಬರೆದಿದ್ದಾರೆ, ಸೆಲೆಕ್ಟ್ ಮಾಡಿದ್ದಾರೆ. ಸೊ ಫ್ರಮ್ ರಾಮೇಶ್ವರಿ 10th grade ಗೌರ್ಮೆಂಟ್ ಹೈಸ್ಕೂಲ್ ಮಹೇಂದ್ರ 26 March 2025 ಟು ದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಮಹೇಂದ್ರ, ರೆಸ್ಪೆಕ್ಟೆಡ್ ಸರ್. ಸೊ ಐ ಥಿಂಕ್ ಇಲ್ಲ ಅವರು ಸೊ ಎರಡು ಆಪ್ಷನ್ನಲ್ಲಿ ಅವರು ಇತಿಹಾಸ ಟೇಕನ್ ದ ಫಾರ್ಮಲ್ ಲೆಟರ್ ಸೆಲೆಕ್ಟ್ ಮಾಡಿದ್ದಾರೆ ಪಂಚಾಯತ್ ಡೆವಲಪ್ಮೆಂಟ್ ಬರೆಯೋಕ್ಕೋಸ್ಕರ. ಸೊ ನೋಡ್ಕೊಳ್ಳಿ, ರೆಸ್ಪೆಕ್ಟೆಡ್ ಸರ್, ಸಬ್ಜೆಕ್ಟ್ ರಿಕ್ವೆಸ್ಟಿಂಗ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಆ್ಯಸ್ ಪರ್. ನೋಡಿ ಇಲ್ಲಿ ಹೇಳ್ತಾರೆ ಕೆಲವರು ಸರ್ ಗ್ಯಾಪ್ ಕೊಟ್ಟರೆ ಮೇಡಮ್ ಬೈತಾರೆ ಅಂತ ಹೇಳ್ತಾರೆ, ಬಟ್ ನೋಡಿ ಇಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ. ಆ್ಯಸ್ ಪರ್ ದ ಎಬೋ ಸಬ್ಜೆಕ್ಟ್ ಐ ಹ್ಯಾಡ್ ಲೈಕ್ ಟು ರಿಕ್ವೆಸ್ಟ್ ಯು ಟು ಪ್ರೊವೈಡ್ ಎ ಪ್ರಾಪರ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಅವರ್ ಏರಿಯಾ ಡ್ಯೂ ಟು ದ ಲ್ಯಾಕ್ ಆಫ್ ಪ್ರಾಪರ್ ಡ್ರಿಂಕಿಂಗ್ ವಾಟರ್. ಮೆನಿ ಪೀಪಲ್ ಫ್ರಮ್ ಚಿಲ್ಡ್ರನ್ ಟು ಓಲ್ಡ್ ಏಜ್ ಆರ್ ಫೇಸಿಂಗ್ ಹೆಲ್ತ್ ಇಶ್ಯೂಸ್ ವಿತ್ ಅಫೆಕ್ಟಿಂಗ್ ದ ಓವರ್ ಆಲ್ environment of our area. So hereby please do consider my request. Hope you would understood. ಸೊ ಹೋಪ್ ಯು ವುಡ್ ಅಂಡರ್ಸ್ಟ್ಯಾಂಡ್. ಆ್ಯಕ್ಚುಲಿ ಇಲ್ಲಿ ಹೋಪ್ ಯು ವುಡ್ ಅಂಡರ್ಸ್ಟ್ಯಾಂಡ್ ಅಂತ ಬರೀಬಾರ್ದು, ಯಾಕಂದರೆ ನಾವು ಇಲ್ಲಿ ನಾವು ಅವ್ರಿಗೆ ಹೇಳೋ ಅಂಥದ್ದು ಆರ್ಡ್ರಿಂಗ್ ಥರ ಅಂತ ಅನಿಸ್ತಾ ಇದೆ. ಬಟ್ ಓಕೆ ಬರೆದಿದ್ದಾರೆ. ಸೊ ದೆನ್ ಥ್ಯಾಂಕ್ ಯು ಯುವರ್ಸ್ ಫೇತ್ಫುಲಿ. ಸೊ ಥ್ಯಾಂಕಿಂಗ್ ಯು ಆಗಬೇಕು. ಐ ಥಿಂಕ್ ಥ್ಯಾಂಕಿಂಗ್ ಯು ಅಂತ ಬರಬೇಕಾಗಿತ್ತು. ಓಕೆ, ಸೊ ಆದರೂ ಕೂಡ ಅವರು ಫುಲ್ ಮಾರ್ಕ್ಸನ್ನು ಕೊಟ್ಟಿರೋದು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ದಟ್ ಈಸ್ ದ ಟೋಟಲ್ ಆಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ರೀತಿಯಾಗಿ ನೀವು ಕೂಡ ಏನು ಮಾಡ್ಬೋದು, ಇಂಗ್ಲೀಷ್ ಪೇಪರನ್ನು ನೀವು ಕರೆಕ್ಟಾಗಿ ಗ್ರಾಮರ್ ನೋಡ್ಕೊಂಡ್ರೆ ಸಾಕು. ಗ್ರಾಮರಲ್ಲೇ ಬೇಜಾನ್ ಮಾರ್ಕ್ಸ್ ಇದೆ. ಅದಾದಮೇಲೆ ಕ್ವಶನ್ ಆನ್ಸರ್ಸು ಕನ್ನಡ ಮೀಡಿಯಮ್ ಅವರು ಸರ್ ನಮಗೆ ತುಂಬ ಕಷ್ಟ ಅನ್ನುವಂಥವ್ರು ಏನು ಮಾಡಿ, ಫಸ್ಟ್ ಗ್ರಾಮರ್ಸ್ ಕಾನ್ಸಂಟ್ರೇಟ್ ಮಾಡಿ, ಕ್ವಶನ್ ಆನ್ಸರ್ಸ್ನ ಓದೋಕ್ಕೆ ಟ್ರೈ ಮಾಡಿ. ಕ್ವಶನ್ ಆನ್ಸರ್ ಎಷ್ಟು ಬರುತ್ತೋ ಅಷ್ಟನ್ನು ಬರೀರಿ. ಇನ್ನು ಪ್ಯಾರಾಗ್ರಾಫ್, ಪ್ಯಾಸೇಜ್ ಇವುಗಳನ್ನ ಫಸ್ಟು ನೀವೇನು ಮಾಡಿ ಟಾರ್ಗೆಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.